ಏನಪ್ಪ ಅಂದರೆ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ವರ್ಷ ನಮಗೆ ಅಂದರೆ 2026 ಮತ್ತು 27ನೇ ಸಾಲಿನಲ್ಲಿ ಎಲ್ಲಿನೋ ಅಂತೇಳ್ಬಿಟ್ಟು ಒಂದು ನ್ಯಾಚುರಲ್ ಫಿನಾಮಿನದಿಂದ ಇಡೀ ನಮ್ಮ ಭಾರತ ದೇಶಾದ್ಯಂತ ಮಳೆಯ ಪ್ರಮಾಣ ಬಹಳ ಕಡಿಮೆ ಆಗಿದೆ. ಸೊ ಅದನ್ನು ಹೇಳಬೇಕಂದ್ರೆ ಫಸ್ಟ್ ಜೂನಿಂದ ಹಿಡ್ಕೊಂಡು 21 ಆಗಸ್ಟ್ವರೆಗೂ ನಮಗೆ ನಮ್ಮ ಸಿಂದಗಿ ತಾಲೂಕಿಗೆ 23% ಶಾರ್ಟ್ಫಾಲ್ ಆಗಿದೆ. ಪ್ರತಿ ವರ್ಷ ವಾಡಿಕೆಯಂತೆ ನಮಗೆ ಫಸ್ಟ್ ಜೂನಿಂದ ಹಿಡ್ಕೊಂಡು 21 ಆಗಸ್ಟ್ವರೆಗೂ 264 mm ಮಳೆ ಆಗಬೇಕಿತ್ತು. ಬಟ್ ಇಲ್ಲಿವರೆಗೂ ನಮ್ಗೆ ಆಗಿರೋದು ಇಲ್ಲಿಂದ ಫಸ್ಟ್ ಜೂನು ಮತ್ತು 21 ಆಗಸ್ಟ್ವರೆಗೂ ಆಗಿರೋದು 203 mm ಆಗಿದೆ. ಅಂದರೆ 61 mm ಶಾರ್ಟ್ಫಾಲ್ ಆಗಿದೆ. ನಾವು ಪರ್ಸೆಂಟೇಜ್ ವೈಸ್ ನೋಡಿದರೆ ಒಂದು 23% ನಮಗೆ ರೈನ್ಫಾಲು ಶಾರ್ಟೇಜ್ ಆಗಿದೆ. ಸೊ ಅದರಿಂದ ರೈತರು ಏನು ಟೋಟಲ್ ಪ್ರತಿ ವರ್ಷ ಏನು ಬಿತ್ತನೆ ಮಾಡ್ತಿದ್ರಲ್ಲ ಅದಕ್ಕಿಂತ ನಮಗೆ ಈ ಬಿತ್ತನೆ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಿದೆ. ನಮ್ಮದು ಸಿಂದಗಿ ತಾಲೂಕಿಂದು ಟೋಟಲ್ಲು ಅಂದರೆ ಬಿತ್ತನೆಗೆ ಯೋಗ್ಯ ಆಗಿರೋಂಥ ಪ್ರದೇಶ 73,873 ಹೆಕ್ಟರ್ಸ್. ಇದು ಅಗ್ರಿಕಲ್ಚರ್ ಕ್ರಾಪು 73,873 ಹೆಕ್ಟರ್ಸ್ ಸರ್. ಈಗ ಆಗಿರೋದು ಇಲ್ಲಿವರೆಗೂ ಕೇವಲ 61,736. ಇದು ಅಗ್ರಿಕಲ್ಚರ್ ಕ್ರಾಪ್ಸ್ ಅಷ್ಟೇ, ಅಂದರೆ ಕೃಷಿ ಬೆಳೆಗಳು ಅಷ್ಟೇ. ಹಾರ್ಟಿಕಲ್ಚರ್ ಬಂದುಬಿಟ್ಟು ಒಂದು 2,000 ಹೆಕ್ಟರ್ಸ್ ಆಗಿದೆ ಸರ್ ಹಾರ್ಟಿಕಲ್ಚರು. ಇದರಲ್ಲಿ ಮುಖ್ಯ ಬೆಳೆಗಳು ಯಾವಪ್ಪ ಅಂದರೆ ಇಲ್ಲಿ ನಮ್ಮ ಸಿಂದಗಿ ತಾಲೂಕಿನ ರೈತರು ಬೆಳೆದಿರೋದು ತೊಗರಿ 18,000 ಹೆಕ್ಟರ್ಸ್ ಬೆಳೆದಿದ್ದಾರೆ. ಆಮೇಲೆ ಹತ್ತಿ 28,871 ಹೆಕ್ಟರ್ ಬೆಳೆದಿದ್ದಾರೆ. ಕಬ್ಬು 10,536. ಸೊ ಮೇಜರಾಗಿ ನಮ್ಮ ಭಾಗದ ರೈತರು ಬೆಳೆದಿರೋದು ತೊಗರಿ, ಹತ್ತಿ ಮತ್ತು ಕಬ್ಬು. ಸೊ ಅದನ್ನು ಬಿಟ್ಟರೆ ಹಾರ್ಟಿಕಲ್ಚರ್ ಕ್ರಾಪ್ಸು 1,500 ಹೆಕ್ಟರ್ಸ್ ಏನು ಹೇಳಿದ್ವಲ್ಲ ಅದರಲ್ಲಿ ಮುಖ್ಯವಾಗಿ 345 ಹೆಕ್ಟರ್ಸ್ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ 170 ಹೆಕ್ಟರ್ಸು, ದ್ರಾಕ್ಷಿ 612 ಹೆಕ್ಟರ್ಸು, ಲಿಂಬೆ 878 ಹೆಕ್ಟರ್ಸು ಮತ್ತು ದಾಳಿಂಬೆ 82 ಹೆಕ್ಟರ್ಸು. ಸೊ ಹೀಗಿರುವಾಗ ಈ ಉದ್ದೇಶದಿಂದ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ JD ಅಗ್ರಿಕಲ್ಚರ್ ಸಾಹೇಬರು ಈ ಸಲ ಬರಗಾಲಿದೆ, ರೈತರಿಗೆ ನೀವು ಅತಿ ಹೆಚ್ಚು ಪ್ರಮಾಣ ನಾವು ಈ ಸಲ ಇನ್ಶೂರೆನ್ಸ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಅಗ್ರಿಕಲ್ಚರ್ AD ಅವರು ಆಮೇಲೆ ನಮ್ಮ ಕೃಷಿ ಇಲಾಖೆಯವರು ನಾವು ಕೂಡ ಬಹಳಷ್ಟು ಪ್ರಚಾರ ನೀಡಿ ಈ ಸಲ ನಾವು ಒಂದು ಸ್ವಲ್ಪ ಇನ್ಶೂರೆನ್ಸ್ ರೈತರು ಜಾಸ್ತಿ ಮಾಡಬೇಕಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದಾಗ 2025ನೇ ಸಾಲಿನಲ್ಲಿ ಟೋಟಲ್ ನಮ್ಮ ಬಿಜಾಪುರ ಡಿಸ್ಟಿಕ್ ಹೇಳೋದಾದರೆ ಕೇವಲ 97,000 ರೈತರು ನಮಗೆ ಇನ್ಶೂರೆನ್ಸ್ ಕಟ್ಟಿದರು. ಬಟ್ ಈ ಸಲ ನಮ್ಗೆ ಕಟ್ಟಿರೋದಷ್ಟು 2,74,000 ರೈತರು ಕಟ್ಟಿದ್ದಾರೆ. ಸೊ ಆಲ್ಮೋಸ್ಟು 3 ಟೈಮ್ಸ್ ರೈತರು ಜಾಸ್ತಿ ಕಟ್ಟಿದ್ದಾರೆ. ಸೊ ನಮ್ಮ ಸಿಂದಗಿ ತಾಲೂಕಿಗೆ ಬರೋದಾದರೆ 2025ರಲ್ಲಿ ಕೇವಲ 4,619 ರೈತರು ಇನ್ಶೂರೆನ್ಸ್ ಕಟ್ಟಿದರು. ಸೊ ಈ ಸಲ ನಮಗೆ 17,552. ಸೊ ಆಲ್ಮೋಸ್ಟು 4 ಟೈಮ್ಸ್ ಜಾಸ್ತಿ ಆಗಿದೆ ಇನ್ಶೂರೆನ್ಸ್ ಕಟ್ಟಿದವರು. ಸೊ ಇದ್ರದ್ದು ಮುಖ್ಯ ಉದ್ದೇಶ ಏನು ಬಂದರೆ ಇನ್ನೇನು ಸದ್ಯದಲ್ಲೇ ಸರ್ಕಾರ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಒಂದು ಆದೇಶದಂತೆ ಎಲ್ಲ ಕಡೆ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಕೂಡ ಸಮೀಕ್ಷೆ ನಡೀತಾ ಇದೆ. ಬರಗಾಲ ಘೋಷಣೆ ಮಾಡೋದಾಗಿರ್ಬೋದು ಅಥವಾ ರೈತರಿಗೆ ಏನಾದರೂ ಒಂದು ಇಮಿಡಿಯೇಟ್ ಸೌಲಭ್ಯ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಆ ಉದ್ದೇಶದಿಂದ ಈಗಾಗಲೇ ಸರ್ವೆ ಕೂಡ ಎಲ್ಲ ಕಡೆ ಮಾಡ್ತಿದ್ದಾರೆ. ಈಗ ನಾವು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮುಖ್ಯ ಉದ್ದೇಶ ಅಂದರೆ ಈಗಾಗಲೇ ಫಾರ್ಮರ್ಸಿಗೆ ಅವ್ರವ್ರ ಆ್ಯಪಲ್ಲಿ ಕ್ರಾಪ್ ಸರ್ವೆ ಸ್ಟಾರ್ಟ್ ಆಗಿದೆ. ಸೊ ಮೊನ್ನೆಯಿಂದನೇ ನಮ್ಮ PRಗಳಂತಿರ್ತಾರೆ, ಅಂದರೆ ಪ್ರೈವೇಟ್ ರೆಸಿಡೆನ್ಸು. ಸೊ ಅವ್ರೇನು ಮಾಡ್ತಾರೆ ಅಂದರೆ ಖಾಸಗಿ ನಿವಾಸಿಗಳು ಪ್ರತಿಯೊಂದು ನಮ್ಮ ಸಿಂದಗಿ ತಾಲೂಕರಿಗಿಂತ ಪ್ರತಿಯೊಂದು ಪ್ಲಾಟ್ಗೆ ವಿಸಿಟ್ ಕೊಟ್ಬಿಟ್ಟು ಆ ಒಂದು ಸರ್ವೆ ನಂಬರಲ್ಲಿ ಆ ಒಂದು ಪ್ಲಾಟಲ್ಲಿ ಏನು ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸರ್ವೆ ಮಾಡಿಬಿಟ್ಟು ಅವ್ರದ್ದು ಏನು ಆ್ಯಪ್ ಇದೆಯಲ್ಲ ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಮ್ಮ ಸಿಂದಗಿ ತಾಲೂಕಿಗೆ ಬರೋದಾದರೆ ಟೋಟಲ್ 59 ವಿಲೇಜಸ್ ಇವೆ. 59 ವಿಲೇಜಲ್ಲಿ 69 ನಾವು PRಗಳನ್ನು ಅಪಾಯಿಂಟ್ ಮಾಡಿದ್ದೀವಿ ಕ್ರಾಪ್ ಸರ್ವೆ ಮಾಡೋಕ್ಕೆ. ಸೊ ಟೋಟಲ್ ನಂಬರ್ ಆಫ್ ಪ್ಲಾಟ್ಸ್ ಅಂದರೆ ಎಷ್ಟು ಈ 59 PRಗಳು ಎಷ್ಟು ಜನನ ಇದನ್ನು ಮಾಡಬೇಕಂದ್ರೆ ಎಷ್ಟು ನಂಬರ್ ಆಫ್ ಪ್ಲಾಟನ್ನು ಅವರು ಸರ್ವೆ ಮಾಡಬೇಕಂದ್ರೆ 55,191 ಪ್ಲಾಟ್ಸನ್ನು ಅವರು ಸರ್ವೆ ಮಾಡಬೇಕಾಗತ್ತೆ. ಸೊ ಈಗಾಗಲೇ ನಮ್ಮ ಸಿಂದಗಿ ತಾಲೂಕದು 15ನೇ ತಾರೀಕಿಂದನೇ ಅದು ನಾವು PRಗಳು ಆ್ಯಪ್ ರಿಲೀಸ್ ಮಾಡಿಬಿಟ್ಟು ಅವ್ರಿಗೇನು ಬೇಸಿಕ್ ಫೆಸಿಲಿಟೀಸ್ ಬೇಕಲ್ಲ ಅದನ್ನೆಲ್ಲ ಒದಗಿಸಿದ್ದೀವಿ. ಈಗಾಗಲೇ ಅದು ಏನು ಪ್ರೋಗ್ರೆಸ್ಸಲ್ಲಿದೆ. ಇವತ್ತಿನ ಡೇಟಿಗೆ ಅರೌಂಡು 13% ಏನು ನಮ್ಮದು ಪ್ರೋಗ್ರೆಸ್ ಆಗಿದೆ ಸರ್. ಆಮೇಲೆ ಮುಖ್ಯ ಉದ್ದೇಶ ನಾವು ಸಿಂದಗಿ ತಾಲೂಕಿನ ಎಲ್ಲ ರೈತರಿಗೆ ಏನು ಹೇಳಿ ಬಯಸ್ತೀವಿ ಅಂದರೆ ಕ್ರಾಪ್ ಸರ್ವೆ ಯಾಕೆ ಮಾಡಬೇಕು, ಕ್ರಾಪ್ ಸರ್ವೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮುಖ್ಯವಾಗಿ ಈಗ ಅಲ್ಲಿ ಎಷ್ಟೋ ಜನ ನಾನು ಹೇಳಿದಂಗೆ 17,552 ಏನು ರೈತರಿದ್ದಾರೆ ಇದನ್ನು ಕಟ್ಟಿದ್ದಾರೆ ಇನ್ಶೂರೆನ್ಸು. ಅವ್ರಿಗೆ ಇನ್ಶೂರೆನ್ಸು ಕ್ಲೇಮ್ ಆಗಬೇಕಂದ್ರೆ ಕ್ರಾಪ್ ಸರ್ವೆ ಕಡ್ಡಾಯ. ಆ ಕ್ರಾಪ್ ಸರ್ವೆದಿರೋಂಥ ಬೆಳೆ ಮತ್ತು ಅವ್ರ ಇನ್ಶೂರೆನ್ಸ್ ಯಾವ್ದು ಕೊಟ್ಟಿರ್ತಾರಲ್ಲ ಅವೆರಡು ಬೆಳೆ ಕಡ್ಡಾಯವಾಗಿ ಮ್ಯಾಚ್ ಆಗಲೇಬೇಕು. ಎಕ್ಸ್ಟೆಂಡ್ ಕೂಡ ವಿಸ್ತೀರ್ಣ ಮತ್ತು ಬೆಳೆ ಎರಡೂ ಕೂಡ ಮ್ಯಾಚ್ ಆದರೆ ಮಾತ್ರ ಅಂಥ ರೈತರಿಗೆ ನಾವು ಇನ್ಶೂರೆನ್ಸು ಫೈನಲ್ ಆಗಿ ಸೆಟಲ್ಮೆಂಟ್ ಆಗುತ್ತೆ. ಒಂದೇದು. ಆಮೇಲೆ ಈಗಾಗಲೇ ಇಮಿಡಿಯೇಟ್ ರಿಲೀಫ್ ಆಗಿ ನಮ್ಮ ಸರ್ಕಾರ ಏನು ಯೋಚನೆ ಮಾಡ್ತಿದೆ ಅಂದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತಂತಾರೆ. ಮಿಡ್ ಸೀಸನ್ ಅಡ್ವರ್ಸಿಟಿ ಅಂದರೆ 25%. ಫಾರ್ ಎಕ್ಸಾಂಪಲ್ ನಾನು ಒಂದು ಅಮೌಂಟ್ ಪ್ರೀಮಿಯಮ್ ಕಟ್ಟಿರ್ತೀನಿ. ಈಗ ನಾನು ಲಾಸ್ ಆಗಿದ್ದರೆ ನನಗೆ ಎಷ್ಟು ಸಮ್ ಅಶ್ಯೂರ್ಡ್ ಇರುತ್ತಲ್ಲ ಟೋಟಲ್ ಫೈನಲ್ ಆಗಿ ಸೆಟಲ್ಮೆಂಟ್ ಆಗುತ್ತಲ್ಲ ಅದನ್ನು ಇಮಿಡಿಯೇಟಾಗಿ ರೈತರಿಗೆ ಬರಗಾಲದಲ್ಲಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು 25% ಇವಾಗಲೇ ಅದಕ್ಕೆ ನೀಡ್ತಿದ್ದಾರೆ. ಸೊ ಆ ಒಂದು ಉದ್ದೇಶದಿಂದ ನಾವು ನಮ್ಮೆಲ್ಲ PRಗಳಿಗೆ ನಮ್ಮ ವಿಲೇಜ್ ಅಕೌಂಟೆಂಟ್ಗೆ ಎಲ್ಲ ಹೇಳಿಬಿಟ್ಟು
ಇಮಿಡಿಯೇಟಾಗಿ ಸರ್ವೆ ಕಂಪ್ಲೀಟ್ ಮಾಡಿರಿ. 25% ಆದರೂ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಉದ್ದೇಶದಿಂದ ಈಗ ಅವ್ರಿಗೆ ಹೇಳಿಬಿಟ್ಟು ನಾವು ಇದನ್ನು ಮಾಡ್ತಾಯಿದ್ವಿ. ಮಿಡ್ ಸೀಸನ್ ಅಡ್ವರ್ಸಿಟಿಗೆ ಕಂಪಲ್ಸರಿ ಕ್ರಾಪ್ ಸರ್ವೆ ಕಂಪ್ಲೀಟ್ ಆಗಲೇಬೇಕು. ಆಮೇಲೆ ಬೆಂಬಲ ಬೆಲೆ MSP ಏನಂತಿಲ್ಲ, ಅದು ಕೂಡ ಕ್ರಾಪ್ ಸರ್ವೆಲೇ ಡಿಪೆಂಡ್ ಆಗುತ್ತೆ. ಆಮೇಲೆ ಇನ್ಪುಟ್ ಸಬ್ಸಿಡಿ, ಫಾರ್ ಎಕ್ಸಾಂಪಲ್ಲು ಈಗ ನೀವೆಲ್ಲ ನ್ಯೂಸಲ್ಲಿ ನೋಡಿರ್ತೀರ, ಸರ್ಕಾರ ಯಾವ ತಾಲೂಕನ್ನು ಎಷ್ಟೋ 175 174 ತಾಲೂಕನ್ನು ಬರಗಾಲ ಘೋಷಣೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲ ಕಡೆ ನ್ಯೂಸಲ್ಲಿ ಬಂದಿದೆ. ಬಟ್ ಇನ್ನೂ ಫೈನಲ್ ಆಗಿಲ್ಲ. ಅದಕ್ಕೂ ಕೂಡ ಯಾವ ಕ್ರಾಪಿಗೆ ಎಷ್ಟೆಷ್ಟು ನಾವು ಬರಗಾಲ ಘೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಡಿಪೆಂಡ್ ಆಗೋದು ನಮ್ಮ ಕ್ರಾಪ್ ಸರ್ವೆ ಮೇಲೆ. ಆಮೇಲೆ ರೈತರದು RTCಯಲ್ಲಿ ಕ್ರಾಪ್ ಸರ್ವೆ ಅದನ್ನು ಮಾಡಿರ್ತಾರಲ್ಲ, ಅದೇ ಇದು ಬೆಳೆಯುತ್ತೆ ಬೆಳೆ RTCಯಲ್ಲಿ ಕಾಲಮ್ ನಂಬರ್ 12ರಲ್ಲಿ. ಆಮೇಲೆ ನೆಕ್ಸ್ಟು ಇದು ರೈತರು ಕೃಷಿ ಸಾಲ ಎಲ್ಲ ತೊಗೋತಾರಲ್ಲ, ಅದು ಕೂಡ ನಮ್ಮ ಕ್ರಾಪ್ ಸರ್ವೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಬ್ಬಿಗೆ ಜಾಸ್ತಿ ಸಾಲ ಕೊಡ್ತಾರೆ. ಆಮೇಲೆ ಬೇರೆ ಯಾವುದಾದ್ರು ಅಂದರೆ ಒಣ ಬೇಸಾಯ ಇದ್ದರೆ ಅದಕ್ಕೆ ಕಡಿಮೆ ಸಾಲ ಕೊಡ್ತಾರೆ. ಸೊ ಹಂಗಾಗಿ ನಾವು ನಮ್ಮ ಸಿಂದಗಿ ತಾಲೂಕಿನ ಎಲ್ಲ ರೈತರಲ್ಲಿ ಏನು ವಿನಂತಿ ಮಾಡ್ಕೋತೀವಿ ಅಂದರೆ, ಕ್ರಾಪ್ ಸರ್ವೆ ನಿಮ್ಮ ಎಲ್ಲ ಮುಂಬರುವ ಚಟುವಟಿಕೆಗೆ ಭಾಳ ಇಂಪಾರ್ಟೆಂಟು. ಈಗಾಗಲೇ ಕ್ರಾಪ್ ಸರ್ವೆ ಶುರು ಆಗಿದೆ. ಇದಕ್ಕಿಂತ ಮುಂಚೆ ಅಂದರೆ 15ನೇ ತಾರೀಕಿಂತ ಮುಂಚೆ ಫಾರ್ಮರ್ಸ್ ಅವ್ರ ಆ್ಯಪಲ್ಲೇ ಕ್ರಾಪ್ ಸರ್ವೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ. ಬಟ್ 15ನೇ ತಾರೀಕಿಂದ ಅದು ಕ್ಲೋಸ್ ಆಗಿ ಈಗ ನಮ್ಮ ವಿಲೇಜ್ ಅಕೌಂಟೆಂಟು ಮತ್ತು ನಮ್ಮ PRಗಳು ಏನು ಖಾಸಗಿ ನಿವಾಸಿಗಳಿದೆಲ್ಲ ಅವ್ರು ಕ್ರಾಪ್ ಸರ್ವೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಸಿಂದಗಿ ತಾಲೂಕಲ್ಲೇ 55,000 ಪ್ಲಾಟ್ಸ್ ಇವೆ. ಸೊ ನೀವೇನು ಮಾಡಬೇಕಂದ್ರೆ, ನಮ್ಮ ಯಾರು ಇವ್ರು ರಿಪ್ರೆಸೆಂಟೇಟಿವ್ ಬಂದಿರ್ತಾರಲ್ಲ PRಗಳು ಅಂದರೆ ಖಾಸಗಿ ನಿವಾಸಿಗಳು, ಅವ್ರು ಬಂದಾಗ ಆಲ್ರೆಡಿ ನಾವು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪಬ್ಲಿಸಿಟಿ ಕೊಡ್ತಿದ್ದೀವಿ. ಇನ್ನೂ ಅದು ಕಂಪ್ಲೀಟ್ 100% ಆಗೋವರೆಗೂ ಪಬ್ಲಿಸಿಟಿ ಕೊಡ್ತೀವಿ. ನಿಮ್ಮ ಪ್ಲಾಟಲ್ಲಿ ಯಾವ ಕ್ರಾಪ್ ಇದೆ ಅಂತೇಳ್ಬಿಟ್ಟು ನೀವು ನಮ್ಮ PR ಜೊತೆ ಹೋಗಿ ಅವ್ರು ಮಾಡ್ತಾರೆ. ಕಡ್ಡಾಯವಾಗಿ ನೀವು ಅವ್ರ ಜೊತೆ ಇರಿ. ನೀವು ಎಷ್ಟಕ್ಕೆ ಇನ್ಶೂರೆನ್ಸ್ ಕಟ್ಟಿದಿರಿ, ಆಮೇಲೆ ಅದೇ ಕ್ರಾಪ್ ಇದೆಯಲ್ಲ ಅಂತೇಳ್ಬಿಟ್ಟು ಮ್ಯಾಚ್ ಆಗಿದೆಯಲ್ಲ ಅಂತೇಳ್ಬಿಟ್ಟು ನೀವು ನೋಡಿಕೊಂಡು ನಮ್ಮ ಏನು PRಗಳಿರ್ತಾರಲ್ಲ ಅವ್ರಿಗೆ ಅನುಕೂಲ ಮಾಡಬೇಕು. ಒಂದು ಸಲ ಅವ್ರು ಏನಾದರೂ ಅಪ್ಲೋಡ್ ಮಾಡಿದರೆ ಆಮೇಲೆ ಸೂಪರ್ವೈಸರ್ ಲಾಗಿನಿಗೆ ಬರುತ್ತೆ. ಸೂಪರ್ವೈಸರು ನಮ್ಮ ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು. ಸೊ ಅವ್ರ ಲಾಗಿನಿಗೆ ಬಂದಾಗ ಅವರು ಇನ್ನೊಂದು ಸಲ ರಿವೆರಿಫೈ ಮಾಡ್ತಾರೆ. ರಿವೆರಿಫೈ ಮಾಡಿದಾಗ ಅಲ್ಲೇನಾದರೂ ಎಕ್ಸ್ಟೆಂಡ್ ಮಿಸ್ ಮ್ಯಾಚು ಅಥವಾ ಬೆಳೆನೇ ಬೇರೆ ಏನಾದರೂ ಮಿಸ್ ಮ್ಯಾಚ್ ಆಗಿದರೆ ಅದನ್ನು ವಾಪಸ್ಸು ರೀಸರ್ವೆಗೆ ಹಾಕುವಂಥ ಒಂದು ಅವಕಾಶ ಇದೆ. ಅದಕ್ಕೆ ಒಂದು ಸಲ ಅಪ್ಲೋಡ್ ಆದಮೇಲೆ, ಆಮೇಲೆ ಒಂದು ಸಲ ಅಪ್ರೂವ್ ಆದಮೇಲೆ ಮತ್ತೆ ನಮ್ಮ ರೈತ ಬಂದವರಿಗೆ ಅಬ್ಜೆಕ್ಷನ್ ಹಾಕೋಕ್ಕೂ ಕೂಡ 7 ದಿನ ಟೈಮ್ ಇದೆ. ಆ 7 ದಿನ ಟೈಮನ್ನು ನೀವು ಯೂಸ್ ಮಾಡಿಕೊಂಡು ಕ್ರಾಪ್ ಸರ್ವೆ ಮಾಡುವಾಗ ಏನಾದರೂ ಎಕ್ಸ್ಟೆಂಟ್ ಆಗಲಿ ಅಥವಾ ಕ್ರಾಪಲ್ಲಿ ಏನಾದರೂ ಮಿಸ್ ಮ್ಯಾಚ್ ಆದರೂ ಅದನ್ನು ಕೂಡ ನೀವು ಅಬ್ಜೆಕ್ಷನ್ ಹಾಕಿಬಿಟ್ಟು ಮತ್ತೆ ಅದನ್ನು ರಿವೆರಿಫೈಗೆ ಹಾಕುವಂಥ ಅವಕಾಶ ಇರುತ್ತೆ. ಅದನ್ನು ಎಲ್ಲ ಸಿಂದಗಿ ತಾಲೂಕಿನ ಎಲ್ಲ ರೈತರು ಅದನ್ನು ಸದುಪಯೋಗ ಪಡ್ಕೋಬೇಕು. ಸೊ ಮುಖ್ಯವಾಗಿ ಏನು ಮಾಡಬೇಕಂದ್ರೆ, ನಮ್ಮ PRಗಳು ಹೋದಾಗ ರೈತರು ಅಲ್ಲಿರಬೇಕು. ಆಮೇಲೆ PR ಇರ್ತಾರೆ, ಅವರು ಬೆಳೆ ಅಲ್ಲಿ ಎಂಟ್ರಿ ಮಾಡ್ತಾರಲ್ಲ ಕ್ರಾಪ್ ಸರ್ವೆಯಲ್ಲಿ, ಏನಾದರೂ ಎಕ್ಸ್ಟೆಂಡ್ ಮಿಸ್ ಮ್ಯಾಚು ಅಥವಾ ಬೇರೆ ಮಿಸ್ ಮ್ಯಾಚ್ ಇದ್ದರೆ ಅದನ್ನು ಗಮನಕ್ಕೆ ತಂದರೆ 7 ದಿನ ಕಾಲಾವಕಾಶ ಇರುತ್ತೆ ಅಬ್ಜೆಕ್ಷನ್ ಹಾಕೋಕ್ಕೆ. ಅಬ್ಜೆಕ್ಷನ್ ಹಾಕಿದರೆ ಮತ್ತೆ ಅದನ್ನು ರಿವೆರಿಫೈ ಮಾಡಿಬಿಟ್ಟು ಹಾಕ್ತೀವಿ. ಆಮೇಲೆ ಇದೊಂದು ಕಡೆ ಆದರೆ ಇನ್ನೊಂದು ಇದು ನಮ್ಮದು F1 F2 ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಇನ್ಶೂರೆನ್ಸ್ ಯಾರು ಕಟ್ಟಿರ್ತಾರಲ್ಲ, ಒಂದು ಗ್ರಾಮ ಪಂಚಾಯತಿಗೆ 4 ರಿಂದ 5 ಪ್ಲಾಟು ಹಿಂಗೆಲ್ಲ ಅಲರ್ಟ್ ಆಗಿರ್ತವೆ. ಡಿಪೆಂಡ್ಸ್ ಅಪಾನ್ ಕ್ರಾಪು. F1 F2 ಅಂದರೆ ಮೇಲಿಂದನೇ ಅಂದರೆ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟಿಂದನೇ ನಮಗೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಸರ್ವೆ ನಂಬರ್ ಅಲರ್ಟ್ ಆಗಿರುತ್ತೆ. ಆ ಸರ್ವೆ ನಂಬರಿಗೆ ಫಸ್ಟಿಗೆ ಸ್ಟಾರ್ಟಿಂಗ್ F1 ಮಾಡ್ತೀವಿ. ಅಂದರೆ ಅಲ್ಲಿ ಕ್ರಾಪ್ ಇದೆ ಅಂತೇಳ್ಬಿಟ್ಟು, ಅದೇ ಕ್ರಾಪ್ ಇದೆ, ಫಾರ್ ಎಕ್ಸಾಂಪಲ್ ತೊಗರಿ ಇದ್ದರೆ ಆ ಕ್ರಾಪ್ ಇದೆಯಲ್ಲ ಅಂತೇಳ್ಬಿಟ್ಟು ನಮ್ಮ ವಿಲೇಜ್ ಅಕೌಂಟೆಂಟು ಮತ್ತು ಎಲ್ಲರೂ ರೈತರು ಮತ್ತು ರೈತನ ಮುಖಂಡರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆ ಕ್ರಾಪ್ ಇದೆಯಲ್ಲ ಅಂತೇಳ್ಬಿಟ್ಟು ಒಂದು ಸಲ ಎನ್ಶೂರ್ ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಪ್ಲಾಟನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಈಗ ಫಾರ್ ಎಕ್ಸಾಂಪಲ್ ಸೂರ್ಯಕಾಂತಿ ತೊಗರಿ ಇದ್ದರೆ 10x15, ಬೇರೆ ಕ್ರಾಪಿಗೆ 5x5 ತೊಗೋತಾರೆ. ತೊಗೊಂಡ್ಬಿಟ್ಟು F1 ಆಗುತ್ತೆ. ಆಮೇಲೆ F1 ಆದ ತಕ್ಷಣ ನೆಕ್ಸ್ಟು 8 ದಿನ ಆದಮೇಲೆ F2 ಮಾಡ್ತಾರೆ. ಯೂಶ್ವಲಿ ನಾವು F2 ಮಾಡೋದು ಯಾವಾಗ ಅಂದರೆ, ರೈತರು ಹಾರ್ವೆಸ್ಟಿಂಗ್ ಮಾಡ್ತಿರ್ತಾರಲ್ಲ, ಬೆಳೆ ಕಟಾವು ಮಾಡೋ ಟೈಮಲ್ಲಿ F2 ಮಾಡ್ತೀವಿ. ಸೊ ಈ ಕ್ರಾಪ್ ಕಟ್ಟಿಂಗ್ ಎಕ್ಸಿಪೆಂಟ್ ಮೇಲೇ ಇನ್ಶೂರೆನ್ಸ್ ಕಟ್ಟಿದವ್ರಿಗೆ ಎಷ್ಟು ದುಡ್ಡು ಬರುತ್ತೆ ಎಷ್ಟು ದುಡ್ಡು ಬರಲ್ಲ ಅಂತೇಳ್ಬಿಟ್ಟು ಅದು ಡಿಪೆಂಡ್ ಆಗುತ್ತೆ. ಸೊ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಈಗ ಮುಖ್ಯವಾಗಿ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತೇಳ್ಬಿಟ್ಟು ಇನ್ಶೂರೆನ್ಸ್ ಕಟ್ಟಿದವ್ರು ಎಲ್ರಿಗೂ ಕೂಡ ಒಂದು ಇಮಿಡಿಯೇಟಾಗಿ ಅವ್ರದ್ದು ಲಾಸ್ ಆಗಲಿ ಬಿಡಲಿ, ಇಮಿಡಿಯೇಟಾಗಿ ಅವ್ರಿಗೊಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು 25% ಮಿಡ್ ಸೀಸನ್ ಇದು ನಾವು ಪರಿಹಾರ ಕೊಡಬೇಕಂತ ಹೇಳ್ಬಿಟ್ಟು ಅದು ಆ ಉದ್ದೇಶದಿಂದ ಕ್ರಾಪ್ ಸರ್ವೆನ ಭಾಳ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿಬಿಟ್ಟು ಅತಿ ವೇಗದಲ್ಲಿ ಕ್ರಾಪ್ ಸರ್ವೆ ಅಕ್ಯುರೇಟ್ ಸ್ಪೀಡು ಮತ್ತು ಅಕ್ಯುರೇಸಿ ಎರಡೂ ಬೇಕು. ಅದಕ್ಕೆ ಎಲ್ಲ ರೈತ ಅವ್ರದ್ದೊಂದು ಸಹಕಾರ ಇದಕ್ಕೆ ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ನಾವು ತಾಲೂಕು ಆಡಳಿತ ಹಾಗೂ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಸಿಂದಗಿ ತಾಲೂಕಿನ ಎಲ್ಲ ರೈತ ಬಂದವರಲ್ಲಿ ಏನು ಕೇಳ್ಕೊಳ್ತೀವಿ ಅಂದರೆ, ನಮ್ಮ PRಗಳು ಬಂದಾಗ ಅವರಿಗೆ ನೀವು ಸಹಕಾರ ನೀಡಿ. ನಿಮ್ಮ ಹೊಲದಲ್ಲಿ ಯಾವ ಕ್ರಾಪ್ ಇದೆಯಲ್ಲ ಆ ಕ್ರಾಪ್ ಬಗ್ಗೆ ನಮೂದು ಮಾಡಲು ನೀವು ಎಕ್ಸಾಕ್ಟಾಗಿ ಅವರಿಗೆ ಮಾಹಿತಿ ನೀಡಿ. ಮುಂಚೆ ಎಲ್ಲ ನಿಮಗೂ ಗೊತ್ತು, ನಮ್ಮ ಸಿಂದಗಿ ತಾಲೂಕಿನಲ್ಲಿ ಈ ಗೊಲ್ಗೇರಿ ಅಲ್ಲೆಲ್ಲ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಆ ಕ್ರಾಪ್ ಏರೆಲ್ಲ ಸುಮ್ಮನೆ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ಈ ಸಲ ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳ್ಬಿಟ್ಟು ಒಂದು ಸಿಸ್ಟಮ್ ಯೂಸ್ ಮಾಡಿದ್ದಾರೆ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇಮೇಜ್ ಕ್ಯಾಪ್ಚರ್ ಮಾಡಿಬಿಟ್ಟು ಅದು ಲಾಂಗಿಟ್ಯೂಡು ಲ್ಯಾಟಿಟ್ಯೂಡ್ ಇರುತ್ತೆ, ಅಲ್ಲಿರ್ತಕ್ಕಂಥ ಕ್ರಾಪಿಗೆ ಏನಾದರೂ ಮಿಸ್ ಮ್ಯಾಚ್ ಆದರೆ ಅದು ಒಂದು ಟಾಪಪ್ ಮೆಸೇಜ್ ಬರುತ್ತೆ, ಪಾಪಪ್ ಮೆಸೇಜ್ ಬಂದು ಇಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ, ನೀವು ಇದನ್ನು ಕಂಟಿನ್ಯೂ ಆ ಕ್ರಾಪನ್ನು ಕಂಟಿನ್ಯೂ ಮಾಡೋಕ್ಕೆ ಎಂಟ್ರಿ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಪಿ ಆರ್ಗೆ ಮೆಸೇಜ್ ಕಳುತ್ತೆ. ಸೊ ಅಲ್ಲಿಂದ ಡಬಲ್ ವೆರಿಫಿಕೇಷನ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಂದರೆ ಮಿಸ್ಯೂಸ್ ಆಗೋದು ಏನು ಫ್ರಾಡ್ ಆಗ್ತಲ್ಲ, ಲಾಸ್ಟ್ ಟೈಮ್ ಗೋಲ್ಗರಿಯಲ್ಲಿ ಕೂಡ ಒಂದು FIR ಆಗುತ್ತೆ, ಹಿಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಸಲ ಒಂದು ಅವಕಾಶ ಇದೆ. ಆಮೇಲೆ ಕಡ್ಡಾಯವಾಗಿ PR ಹೋಗ್ಬಿಟ್ಟು ಆ ಹೊಲಕ್ಕೆ ಹೋಗ್ಬಿಟ್ಟು ಅವ್ನು ಇದನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಆ ಸರ್ವೆ ನಂಬರ್ಲಿ ಹೋದ್ರೆ ಮಾತ್ರ ಅದು ಆ್ಯಪ್ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಹೋಗಲ್ಲ. ಆಮೇಲೆ ಪ್ರತಿ 2 hours ಒಂದ್ಸಲ ಅವ್ನ ಫೇಸ್ ಯಾರು ನಮ್ಮ PR ಇರ್ತಾರಲ್ಲ ಅವ್ನ ಫೇಸ್ ರಿಕಗ್ನೈಷನ್ ತೊಗೊಂಡ್ರೆ ಮಾತ್ರ ಆ್ಯಪ್ ಓಪನ್ ಆಗುತ್ತೆ. ಸೊ ಯಾವುದೇ ರೀತಿಯ ಮಿಸ್ಯೂಸ್ ಆಗಬಾರ್ದು. ಏನು ಈ ಒಂದು ಸರ್ಕಾರದ ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ಏನು ಇನ್ಶೂರೆನ್ಸ್ ಕೊಡ್ತೀವಲ್ಲ, ಅದನ್ನು ರೈತರಾಗಿರಲಿ ಅಥವಾ ಯಾರೋ ಒಬ್ಬರು ನಮ್ಮ PRಗಳು ಅದನ್ನು ಮಿಸ್ಯೂಸ್ ತೊಗೋಬಾರ್ದು ಅಂತ ಹೇಳ್ಬಿಟ್ಟು ಈ ಸಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಆಗಲಂಗೆ ಹಿಡಿಯೋಕ್ಕೆ ಅವಕಾಶ ಮಾಡಿದ್ದಾರೆ. ಅದರಿಂದ ಎಲ್ಲ ರೈತ ಬಾಂಧವರು ಈ ಒಂದು ಏನು ಕ್ರಾಪ್ ಸರ್ವೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ನೀಡಿ ನಮ್ಮ PRಗಳಿಗೆ ತಾವೆಲ್ಲರೂ ಒಂದು ಸಹಕಾರ ಮಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಯಾರೆಲ್ಲ ಡಿಪೆಂಡ್ ಆಗಿರೋದು ಈಗ ಏನು ಕ್ರಾಪ್ ಸರ್ವೆ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸಪೋಸ್ ಏನು ಮಾಡ್ತಾರೆ, ಈಗ ರೈತರು ಯಾವುದೋ ಒಂದು 5 ಎಕರೆ ಇನ್ಶೂರೆನ್ಸ್ ತುಂಬಿದ್ರಂದ್ರೆ ಮೊದಲೆಲ್ಲ ಏನಾಗ್ತಿತ್ತು, 5 ಎಕರೆ ಮಾಡಿದ್ರೆ ಹಾಕಿ ಬಿಡ್ತೀರಿ ಸರ್. ಈಗ 2 ಎಕರೆ ಕ್ರಾಪ್ದು ಹೊಡೆದ್ರಂದ್ರೆ ಇನ್ನು ಮೇಲಿನ 3 ಎಕರೆ ಬರೋಲ್ಲ. 5 ಎಕರೆ ಇನ್ಶೂರೆನ್ಸ್ ಮಾಡಿದರೆ 5 ಎಕರೆ ಫೋಟೋ ಹೊಡೆಸ್ಬೇಕು ರೈತರು ಖುದ್ದಾಗಿ. ತಾವಾದರೂ ಇದು ನಡೀತಾ ತಮ್ಮ ಮನೆಯವ್ರು ಯಾರಾದರೂ ಇದು ನಡೀತದೆ. ಇವೆರಡು, ಒಂದು ರೈತರು ಕಡ್ಡಾಯವಾಗಿರಬೇಕು, ಏನು ಅವರು ಇನ್ಶೂರೆನ್ಸ್ ತುಂಬಿರ್ತಾರಲ್ಲ ಆ ವಿಸ್ತೀರ್ಣ ಮತ್ತು ಆ ಬೆಳೆ ಕಂಪಲ್ಸರಿ ಇರಬೇಕು. ಯಾಕಂದರೆ ನಮ್ಮ ಸಿಂಧಿಯಲ್ಲಿ ನಿಯರ್ಲಿ 17,000 ರೈತರು ಇನ್ಶೂರೆನ್ಸ್ ಮಾಡ್ಕೊಂಡಾರೆ. ಹೋದ ವರ್ಷ 4,000 ಸಮಥಿಂಗ್ ಇತ್ತು ರೀ, ಈ ಸಲ 4 ಟೈಮ್ಸ್ ಜಾಸ್ತಿ ಆಗಿದೆ. ಸೊ ಇನ್ಶೂರೆನ್ಸ್ ಮಾಡಿದ ರೈತರಿಗೆ ಈಗೆಲ್ಲ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತೇನು ಸಾಹೇಬ್ರು ಹೇಳಿದ್ರಲ್ಲ, ಮಧ್ಯಂತರ ಈಗೇನೊಂದು ಪರಿಹಾರ ಅಂತೇಳಿ ಅದು ಬರಬೇಕಂದ್ರೆ ಕಂಪಲ್ಸರಿ ಮ್ಯಾಚಿಂಗ್ ಆಗಲೇಬೇಕು ಸರ್. ಅದೇ ಟೋಟಲ್ ಆಮೇಲೆ ರೈತರು ಕ್ರಾಪು ಮತ್ತು ಏರಿಯಾ ಎಕ್ಸ್ಟೆಂಟ್ ಏರಿಯಾ ಮ್ಯಾಚ್ ಆಗಲೇಬೇಕು. ನಾವು ಅಷ್ಟು ಆಮೇಲೆ ರೈತರು ಏನು ಮಾಡ್ತಾರೆ, ನಾವು ಅಷ್ಟು ತುಂಬಿದ್ದೀವಿ 2 ಎಕರೆ ಬಂದೈತಿ, 5 ಎಕರೆ ತುಂಬಿದ್ದೀವಿ 2 ಎಕರೆ ಬಂದೈತಿ ಅಂದ್ರೆ ಅವ್ರು 2 ಎಕರೆ ಫೋಟೋ ಮಾಡಿರ್ತಾರೆ ನಂಗಾಗ್ತದೆ. ಒಂದು ವೇಳೆ ಸಪೋಸ್ ಈಗ ಬೆಳೆ ಸಮಸ್ಯೆಯಲ್ಲಿ ಏನಾದರೂ ಅವ್ರ ರೈತರಿಗೆ ಡೌಟ್ ಬಂತು, ನಮ್ದು ಈ ಬೆಳೆ ಹೊಡೆದಿಲ್ಲ ಅದು ಬೇರೆ ಬೆಳೆ ಹೊಡೆದಾರಂದ್ರೆ ಬೆಳೆ ದರ್ಶಕ ಅಂತೇಳಿ ರೈತರಿಗೆ ಅಬ್ಜೆಕ್ಷನ್ ಮಾಡೋಕ್ಕೆ 7 ದಿನ ಟೈಮ್ ಇರ್ತದೆ. ಆ 7 ದಿನದಲ್ಲಿ ಹೊಡೆದ್ರಂದ್ರೆ ಅವ್ರು ಅಬ್ಜೆಕ್ಷನ್ ಹಾಕಿರಂದ್ರೆ ನಾವು ಈಗ ಅದು ಆ್ಯಪ್ ಇದೆ ಸರ್, ಬೆಳೆ ದರ್ಶಕ ಆ್ಯಪ್ ಇದೆ ರೀ, ಬಂದು ಅಥವಾ ನಮ್ಮಲ್ಲಿ ಆಫೀಸ್ ಬಂದು ಅವ್ರು ಲೆಟರ್ ಕೊಟ್ಟರು ನಾವು ಮಾಡಿಕೊಡ್ತೀವಿ. ಅವ್ರ PR ಮಾತ್ರ ಫೋಟೋ ಹೊಡೆದು ಮಾಡಿಕೊಡ್ತೀವಿ. ಹಾಂ, ಇದು ಯಾವುದೇ ರೀತಿ ಮಿಸ್ ಆಗಬಾರ್ದು, ಆ ಬೆಳೆ ರೈತರ ವಿಸ್ತೀರ್ಣ ಮಿಸ್ ಆಗಬಾರ್ದು ಅಂತ ಬಂದಿದೆ. ಈಗ ಆಫೀಸ್ ಬಂದು ಕೊಟ್ಟರು ನಡೀತೈತೆ, ಮಿಸ್ ಮ್ಯಾಚ್ ಹೇಗಿದೆ